ಇವತ್ತು ನಮ್ಮೊಂದಿಗೆ ಕೃಷಿ ಕ್ಷೇತ್ರದಲ್ಲಿ ಮಹತ್ತರ ಸೇವೆ ಸಲ್ಲಿಸುತ್ತಿರುವ ಕೃಷಿಕರೊಬ್ಬರಿದ್ದಾರೆ. ಇವರು ಅಡಿಕೆ, ತೆಂಗು, ಲಂಬುಟಾನ್ ಮುಂತಾದ ಬೆಳೆಗಳನ್ನು ಬೆಳೆದು ಕೃಷಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಕೃಷಿ ಹಾಗೂ ಕಸಿ ಎರಡನ್ನು ಒಂದೇ ಜೊತೆಯಲ್ಲಿ ಮಾಡಿಕೊಂಡು ತರಬೇತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಶಂಭಟ್ ಕಲ್ಮಡ್ಕ ಅಂತ. ಇವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ನಮಸ್ತೆ. ನೀವು ಉನ್ನತ ಅಭ್ಯಾಸವನ್ನು ಮಹಾರಾಷ್ಟ್ರ MSW ಎಲ್ಲ ಮಾಡಿ ಇವಾಗ ಫುಲ್ ಟೈಮ್ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಿ. ನಿಮಗೆ ಇಲ್ಲಿಗೆ ಬರುವಂತಹ ಜರ್ನಿ ಹೇಗಿತ್ತು? ಇಲ್ಲಿ ಇರುವ ಆಸಕ್ತಿ ಹೇಗೆ ಉಂಟಾಯಿತು ಅಂತ ಹೇಳ್ಬೋದಾ? ನಾವು ಮೂಲತಃ ಕೃಷಿ ಮನೆಯವರಾಗಿದ್ದೆವು. ಸಣ್ಣಗಿದ್ದಾಗಲೇ ನಮಗೆ ಕೃಷಿ ಅಂದರೆ ನಮ್ಮ ಜೀವನ ಕೃಷಿಯಾಗಿತ್ತು. ಏನು ಆಟ ಆಡೋದು ಎಲ್ಲದ ಕೃಷಿಗೆ ಸಂಬಂಧಪಟ್ಟದನ್ನೇ ಆಟ ಆಡೋದು, ಮರ ಹತ್ತುವುದು, ಅಲ್ಲಿ ಹಣ್ಣನ್ನು ಕೀಳುವುದು, ಕೆಲಸದವ್ರು ಕೆಲಸ ಮಾಡುವಾಗ ನಾವು ನಮ್ಮ ಹಾರೆಯಲ್ಲಿ ನಾವು ಕೆಲಸ ಮಾಡೋದು. ನಮಗೇನು ಒಂದು ಸಣ್ಣವರಾದರೂ ಕೂಡ ಆಸಕ್ತಿ ಹಾಗೆ ಇತ್ತು. ಈ ಸಣ್ಣಗಿದ್ದಾಗ ಇದ್ದ ಆಸಕ್ತಿ ಮುಂದೆ ನಮಗೆ ನಾವು ಬೆಳವಣಿಗೆ ಹೊಂದಿದಾಗ ಆಸಕ್ತಿ ಮಾಯ ಆಗುವುದು ಅಂತಿಲ್ಲ, ಅದು ನಮ್ಮ ಮಿದುಳಲ್ಲಿ ಇರ್ತದೆ. ಹಾಗಾಗಿ ನಾನೇನು ಮಾಡಿದೆ, BS ಮಾಡಿದೆ, MS ಮಾಡಿದೆ. ಅದನ್ನು ವಿದ್ಯಾಭ್ಯಾಸದ ಒಂದು ಬೇಕು ಅನ್ನುವ ದೃಷ್ಟಿಯಿಂದ ನಾನು ಮಾಡಿದೆ. ಆದರೆ ನನಗೆ ಆಸಕ್ತಿ ಕೃಷಿಯಲ್ಲೇ ಇತ್ತು, ಅದೇನು ಕಮ್ಮಿ ಆಗ್ತಾ ಇರಲಿಲ್ಲ. ನಾವು ಎಲ್ಲೆಲ್ಲಿ ಆಗ ಸಂಬಂಧಿಕರಲ್ಲಿ ಹೋದಾಗ ಕೂಡ ಅವರು ಏನು ಕೃಷಿ ಮಾಡಿದ್ದಾರೆ, ಏನು ಹಣ್ಣಿನ ಗಿಡ ನೆಟ್ಟಿದ್ದಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಬಹಳ ಒಂದು ಒಂದು ಸಂತೋಷದಿಂದ ವೀಕ್ಷಣೆ ಮಾಡ್ತಿದ್ದೆ ಅವ್ರು ಮಾಡೋದನ್ನು. ಯಾವುದು ಏನು ನನಗೆ ಒಂದು ದುಃಖ ಅಂತ ಆಗ್ತಿರ್ಲಿಲ್ಲ, ಅಲ್ಲೇ ಒಂದು ಕೃಷಿಯನ್ನು ನೋಡೋದು ಅಥವಾ ಅದೊಂದು ಬೇಡದ ವಸ್ತು ಅಂತ ಆಗ್ತಿರ್ಲಿಲ್ಲ. ನನಗೆ ಅದನ್ನು ತಿಳ್ಕೊಳ್ಬೇಕು ಅಂತ ಸಣ್ಣ ಅಲ್ಲಿ ಆಸಕ್ತಿ ಇತ್ತು. ಹಾಗೆ ಇದ್ದಾಗ ನಾನು MS ಮಾಡಿದ ಮಹಾರಾಷ್ಟ್ರಕ್ಕೆ ಏನೋದೆ, ಅಲ್ಲಿ ನನಗೆ ಕೃಷಿಯ ಬಗ್ಗೆ ಹೆಚ್ಚಿನ ಅನುಭವ ಆಯಿತು. ಏನೋ ನಾನು ಸಮಾಜ ಸೇವೆಯನ್ನು ಕಲಿತೆ, ಅದರ ಜೊತೆ ನಾನು ಪ್ರತಿ ಹಳ್ಳಿಗೆಲ್ಲ ಅಲ್ಲಿ ನಾವು ಏನು ಹಳ್ಳಿಗೆಲ್ಲ ಹೋಗಿ ನಾವು ಅವರನ್ನು ಎಂಟ್ರಿ ಮಾಡೋದು, ಅಲ್ಲಿ ನಾವು ಏನು ಅವರಿಗೆ ಪ್ರಾಬ್ಲಮ್ ಇದೆ ಅದನ್ನು ನೋಡ್ಕೊಳ್ಳೋದು, ಇದನ್ನೆಲ್ಲ ನಾವು ಕಲಿಬೇಕಾಗ್ತಿತ್ತು. ಸೊ ಈಗ ನೀವು ಬಲಿಪೆಜಾಲು ನಿಡ್ಲೆ ಅನ್ನುವಂತಹ ಜಾಗದಲ್ಲಿ ಹೊಸ ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ದೀರಿ. ಇಲ್ಲಿ ನೀವು ಯಾವ ಥರದ ಎಕ್ಸ್ಪೆರಿಮೆಂಟ್ಸ್, ಯಾವ ಥರದ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದೀರಿ? ಈಗ ನಾನು ಇಲ್ಲಿ ಹೊಸ ಜಾಗೆಯನ್ನು ಖರೀದಿ ಮಾಡಿ 1 ವರ್ಷ ಆಯಿತು ಬಂತು. ಈ ಭೂಮಿಯ ಏನು ಇಲ್ಲಿ ವ್ಯತ್ಯಾಸಗಳಿದೆ ಅಥವಾ ಇದರ ಮೇಲ್ಮೈ ಲಕ್ಷಣಗಳೇನು, ಇದನ್ನು ಅಭ್ಯಾಸ ಮಾಡಲಿಕ್ಕೆ ನನಗೆ ಸಾಮಾನ್ಯ ಆಗ್ತಾ ಉಂಟು. ನಾನಿಲ್ಲಿ ಆದಷ್ಟು ನಮ್ಮ ಸಹಜ ಕೃಷಿ ಮತ್ತು ರಾಸಾಯನಿಕ ರಹಿತವಾದಂಥ, ಕೆಲವೊಮ್ಮೆ ನಾವು ಔಷಧಿಗಳನ್ನು ಹೊಡಿಬೇಕಾಗ್ತದೆ, ಆದರೂ ಕೂಡ ರಾಸಾಯನಿಕ ರಹಿತಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾನು ಹಣ್ಣಿನ ಬೆಳೆ ಮತ್ತು ಪರಿಸರಕ್ಕೆ ಪೂರಕವಾದಂಥ ಏನು ಮರಗಳಿದೆ, ಉದಾಹರಣೆಗೆ ನೀವು ಇಲ್ಲಿ ನೋಡ್ಬೋದು, ಇದು ಚಂಪಕ ಅಂತ ಹೆಸರು, ಇಲ್ಲಿ ಒಂದು ಗಿಡ ಇದೆ ಚಂಪಕ ಅಂತ ಹೆಸರು ಪಕ್ಕದಲ್ಲಿ. ಇಲ್ಲಿ ಹಣ್ಣಿನ ಗಿಡ ಇದೆ ಪಕ್ಕದಲ್ಲಿ, ಇದು ನೋಡಿ ಸ್ಟಾರ್ ಆ್ಯಪಲ್ ಅಂತ ಹೇಳ್ತಾರೆ, ನಕ್ಷತ್ರ ಹಣ್ಣು ಅಂತ ಹೇಳ್ತಾರೆ, ಬೇರೆ ಬೇರೆ ವೆರೈಟಿಗಳು. ಇದು ಪರಿಸರಕ್ಕೆ ಪೂರಕ. ಯಾಕೆಂದ್ರೆ ನಮ್ಮಗಳಲ್ಲಿ ಹಕ್ಕಿಗಳು ತುಂಬ ಬರಬೇಕು ನಮ್ಮ ಭೂಮಿಗೆ. ಹಕ್ಕಿಗಳು ತುಂಬ ಬಂದ್ರೆ ಏನಾಗ್ತದೆ, ನಮ್ಮಲ್ಲಿರುವಂಥ ಕೀಟಗಳನ್ನು ತಿಂತವೆ. ಕೀಟಗಳನ್ನು ತಿಂದಾಗ ನಾವು ರಾಸಾಯನಿಕವನ್ನು ಸಿಂಪಡಿಸುವುದು ಕಮ್ಮಿ ಆಗ್ತದೆ. ಈ ರಾಸಾಯನಿಕ ಮತ್ತು ವಿಷವರ್ತುಲಗಳಿಂದ ಹೊರಗೆ ಬರಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಹಣ್ಣಿನ ಗಿಡಗಳನ್ನು ನೆಟ್ಟು ನನ್ನ ಇಲ್ಲಿ ಕೃಷಿ, ಉದಾಹರಣೆಗೆ ಇಲ್ಲಿ ರಬ್ಬರ್ ಇದೆ, ಅಡಿಕೆ ಇದೆ, ತೆಂಗಿದೆ, ಇನ್ನು ಹಣ್ಣಿನ ಗಿಡಗಳಿದೆ, ಮಾವು ಇದೆ, ಇನ್ನು ಬೇರೆ ಹೊಸ ಬೆಳೆಗಳನ್ನು ನಾನು ಬೆಳೆಯುವಂಥ ಒಂದು ಆಸಕ್ತಿಯಲ್ಲಿ ಇದ್ದೇನೆ. ಈಗ ಅದು ಅಭ್ಯಾಸ ಮಾಡ್ತಾ ಇದ್ದೇನೆ, ಬೇರೆ ಬೇರೆ ಹಣ್ಣಿನ ಗಿಡಲ್ಲ ಏನು ಬೆಳಿಬೋದು, ನಟ್ಸ್ಗಳನ್ನು ಏನು ಬೆಳಿಬೋದು ಅಂತ. ಅದನ್ನೆಲ್ಲ ನಾನು ಇಲ್ಲಿ ಮಾಡಲಿಕ್ಕೆ ಬೇಕಾಗಿ ಮೊದಲು ಏನೋ ಹಣ್ಣಿನ ಗಿಡಗಳನ್ನು ನೆಡ್ತಾ ಇದ್ದೇನೆ ಈಗ, ಮತ್ತು ಎರೆಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಈ ಎರೆಗೊಬ್ಬರ ಮತ್ತು ಹಣ್ಣಿನ ಕಾಂಬಿನೇಷನ್ ಏನಾಗ್ತದೆ ಅಂದರೆ, ನೀವು ಹಕ್ಕಿಗಳು ನಮ್ಮಲ್ಲಿ ಜಾಸ್ತಿ ಬರ್ತದೆ. ಈ ಹಕ್ಕಿಗಳು ಜಾಸ್ತಿ ಬಂದವುಗಳೇ ಕೀಟಗಳು ಕಮ್ಮಿ ಆಗ್ತದೆ. ನಮಗೆ ಮುಖ್ಯವಾಗಿ ನಮ್ಮ ತೋಟಗಳಿಗೆ ಕೀಟಗಳ ಉಪದ್ರ ಜಾಸ್ತಿ ಇದ್ದ ಕಾರಣ ನಾವು ಯಾವುದನ್ನು ಬೆಳಿಲಿಕ್ಕೆ ಆಗುದಿಲ್ಲ, ಅವು ತಿಂತವೆ, ಹಾಳು ಮಾಡ್ತವೆ. ನಾವು ಅದಕ್ಕೆ ಬೇಕಾಗಿ ರಾಸಾಯನಿಕ ವಸ್ತುಗಳು ಸ್ಪ್ರೇ ಮಾಡಬೇಕಾಗ್ತದೆ, ಸಿಂಪಡಣೆ ಮಾಡಬೇಕಾಗ್ತದೆ. ಅದರಿಂದ ಹೊರಗೆ ಬರುವುದು ಹೇಗೆ ಅನ್ನೋದನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಪರಿಸರಕ್ಕೆ ಪೂರಕವಾಗಿ ಹೇಗೆ ಜೀವನ ಮಾಡಬಹುದು, ಅತ್ಯಂತ ಕಮ್ಮಿ ಖರ್ಚಿಯಲ್ಲಿ ನಾವು ಹೇಗೆ ಅದನ್ನು ನಿರ್ವಹಣೆ ಮಾಡಬಹುದು ಕೀಟಗಳನ್ನು, ಇದನ್ನೆಲ್ಲ ಅದನ್ನು ಅಭ್ಯಾಸ ಮಾಡಲಿಕ್ಕೆ ಬೇಕಾಗಿ ನನಗೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇನೆ. ಇನ್ನು ಮುಂದಿನ ಒಂದು 2-3 ವರ್ಷಗಳಲ್ಲಿ ಅದರ ರಿಸಲ್ಟ್ ನನಗೆ ಗೊತ್ತಾಗ್ತದೆ, ಏನು ಫಲಿತಾಂಶ ನಾನೀಗ ಮಾಡಿದ್ದನು. ಆಗ ನೀವು ಬಂದರೆ ಇನ್ನೂ ಹೆಚ್ಚು ನೋಡ್ಬೋದು. ಇನ್ನು ನಾನು ಹಾಗೆ ತುಂಬಾ ಹಣ್ಣಿನ ಗಿಡಗಳಿದೆ, ಉದಾಹರಣೆಗೆ ಇದೆಲ್ಲ ಮಾವಿನ ಗಿಡಗಳು ಮಾಡ್ತಾ ಇದ್ದೇನೆ. ಈಗ ಒಂದು ಮಾವಿನ ಗಿಡ, ಹಲಸಿನ ಗಿಡ ಇದೆ, ನಾನೇ ಕಸಿ ಮಾಡುವ ಕಾರಣ ಅದನ್ನೆಲ್ಲ ಮಾಡ್ತಾ ಇದ್ದೇನೆ. ಹಾಗೆ ಅದ್ರಲ್ಲಿ ನಡೀತಾ ಇದೆ ಪರಿಸರ. ನೀವು ಕಸಿ ಕಟ್ಟೋದ್ರಲ್ಲಿ ತುಂಬ ರಿಸರ್ಚ್ ಮಾಡಿದ್ದೀರಿ, ಕಸಿ ಕಟ್ಟುವ ತರಬೇತಿಯನ್ನು ಕೂಡ ಕೊಡ್ತಿದ್ದೀರಿ. ಸೊ ಇಂಟೆನ್ಷನ್ಸ್ ಏನು ಇದರ ಬಿಹೈಂಡ್ ನಿಮ್ಮದು? ಈಗ ಕಸಿ ಕಟ್ಟುವುದು ಯಾಕೆ ಅನ್ನೋದೊಂದು ವಿಷಯ, ಮತ್ತು ಕಸಿ ಕಟ್ಟುವುದನ್ನು ತರಬೇತಿ ಕೊಡೋದು ಅನ್ನೋದು 2 ವಿಷಯ. ಅದರಲ್ಲಿ 2 ಬರ್ತದೆ. ಯಾಕಂದ್ರೆ ನೀವು ಇಂಟೆನ್ಷನ್ ಅಂತ ಕೇಳಿದಿರಿ, ಅದಕ್ಕೋಸ್ಕರ ಕಸಿ ಕಟ್ಟೋದು ಯಾಕೆಂದ್ರೆ ಒಂದು ಮೂಲ ತಳಿಯ ಅದೇ ರೀತಿಯ ಸ್ವಭಾವವನ್ನು ನಾವು ಹೊಸ ಗಿಡದಲ್ಲಿ ಕಾಣುವಂಥದ್ದು. ಉದಾಹರಣೆಗೆ ನಾವು ಹಲಸು ಅಂತ ಇಟ್ಟುಕೊಂಡ್ರೆ, ಹಲಸಿನ ಬೀಜವನ್ನು ಹಾಕಿದ್ರೆ ಅದೇ ರೀತಿ ಬರುವುದಿಲ್ಲ, ತಾಯಿ ಮರದ ಲಕ್ಷಣ ಬೀಜದಲ್ಲಿ ಬರುವುದಿಲ್ಲ, ವ್ಯತ್ಯಾಸ ಆಗ್ತದೆ ಪರಾಗಸ್ಪರ್ಶ ಆಗಿ. ಅದಕ್ಕೆ ನಾವು ಮೂಲ ಗುಣ ನಮಗೆ ಬೇಕು ಅಂತ ಇದ್ರೆ ಅದನ್ನು ಕಸಿ ಕಟ್ಟಬೇಕು.
ಒಂದದು, ಇನ್ನೊಂದು ಶೀಘ್ರವಾಗಿ, ಅತಿ ಶೀಘ್ರವಾಗಿ ತುಂಬ ಗಿಡಗಳನ್ನು ಮಾಡಬೇಕಾದ್ರೆ, ಉದಾಹರಣೆಗೆ ನಾವು ಒಂದು ಮರದ, ಕೆಲವು ಮರಗಳು ಏನಾಗ್ತದೆ ಅಂದರೆ ಬೀಜ ಹುಟ್ಟುವುದಿಲ್ಲ, ಅದಕ್ಕೆ ನಾವೇನು ಮಾಡಬೇಕು, ಕಸಿ ಕಟ್ಟಬೇಕು ಬೀಜ ಹುಟ್ಟೋದಿರಾಗ. ಮತ್ತು ತುಂಬ ಮಲ್ಟಿಪಲ್ ಆಗಿ ತುಂಬ ಮಾಡ್ಬೋದು, ಒಂದು ಗೆಲ್ಲಲ್ಲಿ ತುಂಬ ಗಿಡವನ್ನು ಮಾಡ್ಬೋದು. ಅದು ಕಸಿ ಕಟ್ಟುವ ಒಂದು ಇದು ಮೂಲ ತಳಿಯನ್ನು ಉಳಿಸುವುದು ಮತ್ತು ಶೀಘ್ರವಾಗಿ ತುಂಬ ಗಿಡಗಳನ್ನು ಮಾಡುವುದು, ಅದು ಒಂದು. ಇನ್ನೊಂದು ನೀವು ಕೇಳಿದಿರಿ ಏನಂದರೆ ಕಸಿ ತರಬೇತಿಯನ್ನು ಯಾಕೆ ಕೊಡುವುದು ಅಂತ. ಈ ಕಸಿ ಕಟ್ಟೋದು ಒಬ್ಬನಿಗೆ ಮಾತ್ರ ಗೊತ್ತಿದ್ರೆ ಅವನ ಸುತ್ತಮುತ್ತಲಿನ ಕೆಲವು ಗಿಡಗಳನ್ನು ಮಾತ್ರ ಅವನು ಮಾಡ್ಬೋದು. ಅದರಲ್ಲಿ ನಮ್ಮ ಅಲ್ಲಲ್ಲಿ ಒಂದೊಂದು ಗ್ರಾಮಗಳಲ್ಲಿ, ಒಂದೊಂದು ಹೋಬಳಿಯಲ್ಲಿ ಅಥವಾ ಒಂದು ಪರಿಸರದಲ್ಲಿ ತುಂಬ ಜನ ಅದನ್ನು ಕಲ್ತ್ರೆ ಈ ಗಿಡಗಳನ್ನು ಜಾಸ್ತಿ ಉಳಿತದೆ. ಒಬ್ಬನೇ ಉಳಿಸುವಂಥದ್ದು ಈ ಸಮಾಜದಲ್ಲಿ ಅದು ಆಗುವಂಥ ಕೆಲಸ ಅಲ್ಲ. ಅಲ್ಲೆಲ್ಲಿ ಎಲ್ಲೆಲ್ಲಿ ಬೇಕಾ ಅಂತ ವಿಶೇಷವಾದ ಏನು ಗಿಡ ಇದೆ ಅಥವಾ ಅವನಿಗೆ ಒಂದು ಮೂಲ ತಳಿಯನ್ನು ಉಳಿಸಿಕೊಳ್ಬೇಕು ಅಂತ ಅವನಿಗೆ ಕಂಡ್ರೆ ಅವನಿಗೆ ಕಸಿ ಕಟ್ಟೋದು ಗೊತ್ತಿದ್ರೆ ಅದನ್ನು ಉಳಿಸಲಿಕ್ಕೆ ಆಗ್ತದೆ, ಬೆಳೆಸಲಿಕ್ಕೆ ಆಗ್ತದೆ. ಅದರಿಂದಾಗಿ ನಮ್ಮ ಪರಿಸರ ಎಲ್ಲ ಒಳ್ಳೆಯದಾಗ್ತದೆ. ಈ ಉದ್ದೇಶದಿಂದ ಕಸಿ ಕಟ್ಟುವ ತರಬೇತಿಯನ್ನು ಕೊಡುವುದು. ಆ ತರಬೇತಿಯಲ್ಲಿ ಇನ್ನೊಂದು ಏನಿದೆ ಅಂದರೆ ತುಂಬ ಜನ ಕಲ್ತವರು ಕಸಿ ಗಿಡಗಳನ್ನು ಮಾಡಿ ಅವರ ಜೀವನಕ್ಕೆ ಒಳ್ಳೆಯದಾಗಲಿಕ್ಕೆ ಬೇಕಾಗಿ ಅದನ್ನು ಗಿಡವನ್ನು ಮಾರಾಟ ಮಾಡಿ ಅವರ ಹಣಕಾಸಿನ ಸಮಸ್ಯೆಗಳನ್ನು ನೀಗಿಸಿಕೊಳ್ತಾರೆ. ಆ ಪ್ರಯೋಜನ ಕೂಡ ಇದೆ. ಅದಕ್ಕೋಸ್ಕರ ಈ ಎರಡು ಕೆಲಸಗಳನ್ನು ಮಾಡ್ತೇವೆ ನಾವು. ಈಗ ನೀವು ಕೃಷಿ ಮಾಡುವಾಗಲೇ ತುಂಬ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ. ಸಹಜ ಕೃಷಿಯಾಗಿರ್ಬೋದು, ಸಾವಯವ ಕೃಷಿಯಾಗಿರ್ಬೋದು, ಮುಂತಾದ ಪ್ರಯೋಗಗಳನ್ನು ಮಾಡಿಕೊಂಡು ನೀವು ಬೆಳೆ ಮಾಡ್ತಾ ಇದ್ದೀರಿ. ಸೊ ಇದರ ಬಗ್ಗೆ ಒಂದು ಈಗ ಬಿಗಿನರ್ ಆಗಿ ಒಬ್ಬ ಕೃಷಿ ಮಾಡಬೇಕು ಅಂತ ಇರುವವನಿಗೆ ಏನಾದರೂ ಒಂದು ಹೇಳ್ಬೋದಾ? ಅಂದರೆ ಪ್ರಾರಂಭ ಮಾಡುವವನಿಗೆ ಈ ಸಾವಯವ ಕೃಷಿ ಮತ್ತು ಏನು ರಾಸಾಯನಿಕ ಕೃಷಿ ಇದರ ವ್ಯತ್ಯಾಸಗಳನ್ನು ಅವನಿಗೆ ಅರಿವಾಗಬೇಕಂದ್ರೆ ಅವನು ಈ ಸಾವಯವ ಕೃಷಿಯಲ್ಲಿ ನಮಗೆ ಏನು ಒಳ್ಳೆಯದು, ನಮ್ಮ ಪರಿಸರಕ್ಕೆ ಏನು ಒಳ್ಳೆಯದು, ನಮ್ಮ ಭೂಮಿಗೆ ಅಂದರೆ ಟೋಟಲ್ ಮಣ್ಣಿನ ತರಗತಿ ಹೇಗೆ ಉತ್ತಮ ಆಗ್ತದೆ, ಮತ್ತು ತನ್ನ ಜೀವನ ಕ್ರಮದಲ್ಲಿ ಇರುವಂಥ ತನ್ನ ತೆಗೊಳ್ಳುವಂಥ ಆಹಾರ ಏನು ಶುದ್ಧತೆ ಇರ್ತದೆ, ಇದನ್ನೆಲ್ಲ ನಾವು ಅರಿವು ಮಾಡಿಕೊಳ್ಬೇಕು. ಉದಾಹರಣೆಗೆ ನಮ್ಮ ದೇಹಕ್ಕೆ ನಾವು ಶುದ್ಧವಾದ ಆಹಾರವನ್ನು ತಗೊಂಡಾಗ ಅದು ಹೇಗೆ ಒಳ್ಳೆದಿರ್ತದೆ. ಮತ್ತು ನಾವು ಏನಾದ್ರು ಮಾತ್ರೆಗಳು ತಗೊಳ್ತೇವೆ, ಟ್ಯಾಬ್ಲೆಟ್ಸ್ ತಗೊಳ್ತಾನೆ, ಇದು ಟೆಂಪರರಿ. ಟ್ಯಾಬ್ಲೆಟ್ಸ್ ಅಲ್ಲಿ ಒಮ್ಮೆ ನಿಮ್ಮ ದೇಹ ಒಳ್ಳೇದು ಬರ್ಬೋದು, ಆದರೆ ಟ್ಯಾಬ್ಲೆಟ್ ಬಿಟ್ಟಾಗ ಪುನಃ ಹಾಗೆ ಕುಗ್ತದೆ. ಹಾಗೆ ಸಾವಯವ ಕೃಷಿಯನ್ನು ನೀವು ಮಾಡಿದಾಗ ಈ ಪರಿಸರದಲ್ಲಿ ಇರುವಂಥ ಯಾವುದೇ ಗಿಡಗಳು, ನಾವೇನು ಮೆಣಸಿನ ಗಿಡ ನೆಡ್ತೇವೆ, ಈಗ ಒಳ್ಳೆ ಮೆಣಸಿನ ಗಿಡ ನೆಡ್ತೇವೆ, ಅಡಿಕೆ ನೆಡ್ತೇವೆ, ನೋಡಿ ಇದು ಬಾಳೆ ನೆಡ್ತೇವೆ. ಇದಕ್ಕೆ ನಾವು ಸಾವಯವ ಕೃಷಿ ಮಾಡಿದಾಗ ನಿಮಗೆ ಅನುಭವ ಬರ್ತದೆ, ಅದರ ರುಚಿಯೇ ಬೇರೆ ಮತ್ತು ಆ ಗಿಡದ ಆರೋಗ್ಯವೂ ಕೂಡ ಚೆನ್ನಾಗಿರ್ತದೆ. ಈ ಯಾವುದೇ ಸಮಯದಲ್ಲಿ ನೀವು ಸ್ವಲ್ಪ ದಿವಸ ನಿಮ್ಮ ಏನಾದರೂ ವ್ಯತ್ಯಾಸಗಳಿಂದ ಅದಕ್ಕೆ ಕೃಷಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಅದು ಚೆನ್ನಾಗಿ ಇರ್ತದೆ. ರಾಸಾಯನಿಕ ಕೃಷಿಯಲ್ಲಿ ನಿಮ್ಗೆ ಏನಾಗ್ತದೆ, ಅದನ್ನು ಬಿಟ್ಟ ಕೂಡಲೇ ಗಿಡಗಳು ಪುನಃ ಕೃಶವಾಗ್ತದೆ, ಸಫರ್ ಆಗ್ತದೆ. ಹಾಗಾಗಿ ನೀವು ಸಾವಯವ ಕೃಷಿಯನ್ನು ಹೆಚ್ಚು ಮಾಡಬೇಕು. ಈಗ ಉದಾಹರಣೆಗೆ ನಾನು ನೋಡಿ ಇದರಲ್ಲಿ ನೀವು ಪ್ರಯೋಗ ಮಾಡ್ತೇನೆ. ಈ ಸಾವಯವ ಕೃಷಿಯನ್ನು ಮೊದಲು ಏನು ಮಾಡ್ತಿದ್ದೆ, ನಾವು ಎರೆಗೊಬ್ಬರ ಮಾಡ್ತೇವೆ. ಅದಕ್ಕೆ ಏನೆಲ್ಲ ಮಾಡ್ಬೋದು, ಎರೆಗೊಬ್ಬರ, ದನದ ಸಗಣಿಯ ನೀರನ್ನು ಮಾಡಿ ನಾವು ಜೀವಾಮೃತ ಅಂತ ಮಾಡ್ತೇವೆ. ನೋಡಿ ಇಲ್ಲಿ ಕಾಣ್ತದೆ ಡ್ರಮ್, ಇಲ್ಲೇ ಕಾಣ್ತದೆ ಡ್ರಮ್ ಎಲ್ಲ, ಇದನ್ನೆಲ್ಲ ಇದಕ್ಕೆ ಮಾಡ್ತೇವೆ. ಆ ಪ್ರಯೋಗ ಮಾಡಿದ್ರಿಂದ ಅದರ ಏನು ಫಲ ಏನು ಸಿಗ್ತದೆ ಅದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಪ್ರತಿಯೊಬ್ಬರು ಮಾಡಬೇಕು ಅನ್ನೋದು ನನ್ನ ಆಸಕ್ತಿ. ನನ್ನ ಭೂಮಿಯಲ್ಲಿ ಕೂಡ ನಾನು ನಾವು ಇನ್ನೊಬ್ಬರಿಗೆ ಹೇಳುವ ಮೊದಲು ನಾವು ಮಾಡಿಕೊಳ್ಬೇಕು. ಅದಕ್ಕೆ ನಾನು ಇಲ್ಲಿ ಪ್ರಯೋಗವನ್ನು ಪ್ರಾರಂಭ ಮಾಡಿದ್ದೇನೆ. ನನ್ನ ಮೊದಲಿನ ಭೂಮಿ ಇತ್ತು, ಅದರಲ್ಲಿ ಸಾಕಷ್ಟು ನಾನು ಹೇಗಿರುವ ಪ್ರಯೋಗವನ್ನು ಮಾಡಿದ್ದೇನೆ. ಉದಾಹರಣೆಗೆ ಪೇಪರ್ ಮೆಥಡ್ ಅಂತ. ಉದಾಹರಣೆಗೆ ನಮಗೆ ನಾವು ನಿತ್ಯವೂ ದಿನಪತ್ರಿಕೆಯನ್ನು ಓದ್ತೇವೆ, ಓದಿದ ಏನು ಮಾಡ್ತೇವೆ, ಒಂದು ಒಲೆಗೆ ಬಿಸಾಕ್ತೇವೆ, ವೇಸ್ಟ್, ಬೆಂಕಿ ಹಚ್ಚೋದು. ಅದರ ಬದಲು ನೀವೇನು ಮಾಡ್ತೀವಿ, ಆ ಪೇಪರನ್ನು ಹಾಸಿ ಸ್ವಲ್ಪ ದನದ ಸಗಣಿ ಹಾಕಿ ಆ ಪೇಪರನ್ನು ಮುಚ್ಚಿ ಒಂದೆರಡು ಎರೆಹುಳ ಬಿಟ್ಟರೆ ಅಲ್ಲಿ ಎರೆಗೊಬ್ಬರ ಆಗ್ತದೆ. ನ್ಯಾಚುರಲ್ ಆಗಿ ಅವನು ತುಂಬಾ ಪೇಟೆಯಿಂದ ತಂದು ಹಣ ತಂದು ಅದನ್ನ ಹಾಳು ಮಾಡಬೇಕಂತಿಲ್ಲ, ಅದು ನ್ಯಾಚುರಲ್ ಆಗಿ ಆಗ್ತದೆ, ಸಾವಯವ ಕೃಷಿ ಆಗ್ತದೆ. ಹಾಗಿರೋ ಪ್ರಯೋಗವನ್ನು ನಾನು ಮಾಡ್ತಾ ಇರ್ತೇನೆ. ಅದರಲ್ಲಿ ಇಲ್ಲಿ ಉದ್ದಕ್ಕೆ ನೀವು ಹಣ್ಣಿನ ಗಿಡಗಳನ್ನು ಹಾಕಿದ್ದೀರಿ, ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇದು ಬೇರೆ ಬೇರೆ ಕಲೆಕ್ಷನ್ಗಳು, ಬೇರೆ ಬೇರೆ ವಿಧಗಳದ್ದು ಹಣ್ಣಿನ ಗಿಡ ನಮಗೆ. ಅಂದರೆ ಇದು ನಮ್ಮ ಈ ಜಾಗಿನ ನಮ್ಮ ಗೆಳೆಯನದ್ದು, ಅವರು ವೆಂಕಟೇಶ್ ಮಯ್ಯ ಅಂತ ಮತ್ತು ಅವರ ಅಣ್ಣ ತಮ್ಮಂದ್ರ ಅವ್ರದ್ದು, ನಮ್ಮ ಬಹಳ ಆತ್ಮೀಯರು. ಅವರಿಗೆ ಹಣ್ಣಿನ ಗಿಡಗಳ ಬಗ್ಗೆ ತುಂಬಾ ಆಸಕ್ತಿ. ಅದಕ್ಕೆ ನಾನೇನು ಮಾಡಿದೆ, ನನ್ನ ಹತ್ರ ತುಂಬಾ ಹಣ್ಣಿನ ಗಿಡ ಕನೆಕ್ಷನ್ ಇತ್ತು. ನನಗೆ ಎಲ್ಲಾರು ನಿಕ್ಕಲ್ಲಿ ಅದು ನೆಡ್ಲಿಕ್ಕೆ ಜಾಗವೇ ಬೇಕಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಇದು ನಮಗೆ ಕೊಡ್ತೀರಾ ಕೇಳಿದ್ರು. ಅದಕ್ಕೆ ನಾನು ಅವ್ರಿಗೆ ಒಪ್ಪಿ ಇಲ್ಲಿ ನಾನೇ ನಡೆಸಿದ್ದೆ ಇದನ್ನು. ಈ ರೀತಿಯಲ್ಲಿ ಹೀಗೆ ಇರಬೇಕು, ಇದು ಆಕ್ಚುಲಿ ಹೈ ಡೆನ್ಸಿಟಿ ಹತ್ರ ಆಯ್ತು ಅಂತ ಕಾಣ್ಬೋದು, ನಾವು ಹೈ ಡೆನ್ಸಿಟಿ ಮಾಡಿದ್ದನ್ನು. ಆಮೇಲೆ ಅದನ್ನು ಕಟಾವು ಮಾಡ್ಲಿಕ್ಕಿದೆ. ಉದಾಹರಣೆಗೆ ನೋಡಿ, ಇದು ಬದನಾಜೆ ಮಾವು ಅಂತ, ಇದು ಒಳ್ಳೆ ದ್ರಾಕ್ಷಿ ಗೊಂಚಿನಾಗಿ ಬರ್ತದೆ, ವಿಟ್ಲದ ಹತ್ರದ ಬದನಾಜೆ ಮಾವು ಅಂತ. ಹಾಗೆ ನೋಡಿ ಇಲ್ಲಿ ಬೇರೆ ಬೇರೆ ಹಾಕಿದೆ. ಈ ಕಡೆ ನಿಂಬು ಹಾಕಿದೆ, ಅದರಲ್ಲಿ ಬೇರೆ ಬೇರೆ ವೆರೈಟಿ ನಿಂಬು. ಇದು ನೋಡಿ ವಿಶೇಷವಾದ ಒಂದು ಮಾವು. ಇದಕ್ಕೆ ಇದು ಸಾಗರದ ಆಹ್ವಾಡಿದೆ. ಇದು ನೀವು ನಂಬಲಿಕ್ಕಿಲ್ಲ, ಇದು ಎಂತ ಅಂದ್ರೆ ನಮ್ಮ ಕಂಚು ಹುಳಿ ಅಂತ ಹೇಳ್ತೇವೆ ನೋಡಿ, ಕಂಚು ಹುಳಿ ಅಂತ ಬರ್ತದಲ್ಲ, ಹುಳಿ ಮತ್ತು ಪರಿಮಳ. ಅದಕ್ಕೊಂದು ಪರಿಮಳ ಇದೆ ನೋಡಿ, ಇದಕ್ಕೆ ಪರಿಮಳ ನೋಡಿ, ಒಂದು
ಎಲೆಗೆ. ಹೌದು. ಇದು ಕಂಚು ಹುಳಿಯಾಗಿರುವಂತ ಒಂದು ಇದು ಉಪ್ಪಿನಕಾಯಿಗೆ ಬಾರ್ಲಾಕಿ ಮತ್ತೆ ಹಸಿ ಗೊಜ್ಜು ಮಾಡ್ತಾರೆ. ಇದು ಗೊಜ್ಜು ಮಾಡಿ ನಾವು ಕಂಚು ಹುಳಿ ಗೊಜ್ಜು ಮಾಡಿದ ಹಾಗೆ ನೋಡಿ, ಕಂಚು ಹುಳಿಯ ಸ್ಮೆಲ್ ನೋಡಿ ಇದಕ್ಕೆ. ಹಾಗೆ ಇದು ಅಂದ್ರೆ ರ್ಯಾರ್, ಇದು ಸಾಗರದ ಆ ಕಡೆದು ವೆರೈಟಿಗಳು, ಅದನ್ನು ಮಾಡಿದ್ದೇವೆ. ಇದು ಹಾಗೆ, ಇದು ದೇವರ ಕೊಲ್ಲಿ ಅಂತ ನಮ್ಮ ಸಂಪಾಜಿ ಹತ್ರ ದೇವರ ಕೊಲ್ಲಿ ಅಂತ ಇದೆ. ಅಲ್ಲಿ ಬ್ರಿಟಿಷರು ಮತ್ತು ಅವಾಗ ಆ ಕಾಲದಲ್ಲಿ ಇದ್ದಾಗ ನೆಟ್ಟಂತದ್ದು. ಅಲ್ಲಿ ದೇವರ ಕೊಲ್ಲಿ ಹತ್ರ ಇದೆ. ಒಳ್ಳೆ ಹಣ್ಣು ಕೂಡ, ರೋಡ್ ಸೈಡ್ ತುಂಬಾ ಒಳ್ಳೆ ಹಣ್ಣು ಇದು ದೇವರ ಕೊಲ್ಲಿ ಅಂತ. ಇದು ಅಳಿವಿನಂಚಿಗೆ ಇನ್ನು ಮಾರ್ಗ ಆಗಲ್ಲ ಹೋಗುವಂತದ್ದು, ಅದಕ್ಕೆ ಬೇಕಾದ್ರೆ ಮಾಡಿದರೆ ಅದನ್ನ ನೆಟ್ಟಿದ್ದೇವೆ. ಹಾಗೆ ತುಂಬಾ ಹಣ್ಣಿನ ಗಿಡ, ಈ ಸಾಲಲ್ಲಿ ಎಲ್ಲ ಹಣ್ಣಿನ ಗಿಡವನ್ನು ಮಾಡಿದ್ದೇವೆ. ಇದನ್ನು ವಿವರಿಸ್ತಾ ಹೋದ್ರೆ ನಿಮಗೆ ಒಂದು ದಿವಸ ಬೇಕಾದಿತ್ತು. ಒಂದೊಂದು ಮಾವಿಗೆ ಅದಕ್ಕೆ ನಾವು ಶ್ರಮ ಪಟ್ಟಿದ್ದು, ಆ ಮರಗಳಿಗೆ ಹೋಗಿ ಅದರ ಗೆಲ್ಲನ್ನು ಕಟ್ ಮಾಡಿದ್ದು, ಅದನ್ನು ಜಾಗೃತಿಯಿಂದ ನಮ್ಮ ಊರಿಗೆ ತಂದಾದ ಮೇಲೆ ಕಸಿ ಮಾಡಿದ್ದು, ಅದರ ಎಲ್ಲ ಒಂದು ಇತಿಹಾಸ ಇದೆ ಇದಕ್ಕೆ. ನೀವು ಹಣ್ಣು ಅಂದ್ರೆ ಖಾಲಿ ಹಣ್ಣಿನ ಗಿಡ ಅಂತ ಚಂದಕ್ಕೆ ನೆಟ್ಟಿದ್ದಲ್ಲ, ಅದಕ್ಕೆ ಆದಂತ ಒಂದು ವಿಶಿಷ್ಟವಾದಂತ ಗುಣಲಕ್ಷಣ ಇದೆ. ನಿಮಗೆ ಬೇರೆ ಬೇರೆ ಗಿಡಗಳನ್ನು ಸಂಗ್ರಹಿಸುವುದರಲ್ಲಿ ತುಂಬ ಆಸಕ್ತಿ. 1000ಕ್ಕಿಂತಲೂ ಜಾಸ್ತಿ ಗಿಡಗಳನ್ನು ಕಲೆಕ್ಟ್ ಮಾಡಿಟ್ಟಿದ್ದೀರಿ. ಇದರ ಬಗ್ಗೆ ನೀವು ಹೇಳ್ಬೋದು ಸ್ವಲ್ಪ? ಅಂದರೆ ನನಗೆ ನಾವು ಸಣ್ಣಗಿರುವಾಗ, ಅಂದರೆ ನಾವು ಹೈಸ್ಕೂಲ್ನ ಮಟ್ಟಕ್ಕೆಲ್ಲ ಹೋಗ್ತಾ ಇದ್ದಾಗ ನಮಗೆ ಒಳ್ಳೊಳ್ಳೆ ವಿದ್ಯಾಬೋಧಿನಿ ಶಾಲೆ ಅಂತಿತ್ತು ಬಾಳೆಯಲ್ಲಿ. ಒಳ್ಳೊಳ್ಳೆ ಮಾಸ್ಟರ್ಗಳಿದ್ರು. ಅವರು ಈ ಪರಿಸರದ ಬಗ್ಗೆ, ಪರಿಸರ ನಾಶ ಆಗೋದ್ರ ಬಗ್ಗೆ, ಗಿಡ ಮರಗಳು ನಾಶ ಆಗೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅವಾಗ ನನಗೆ ಆಗ್ತಾ ಇತ್ತು, ನಾನು ಮುಂದೆ ಒಂದು ದಿವಸ ಎಲ್ಲ ಈ ನಾಶ ಆಗುವ ಮರಗಳನ್ನೆಲ್ಲ, ಗಿಡ ಮರಗಳನ್ನೆಲ್ಲ ಸಂಗ್ರಹ ಮಾಡಿ ಬೆಳೆಸಬೇಕು ಅನ್ನೋ ಒಂದು ಆಸಕ್ತಿ ಇರ್ತಿತ್ತು. ಹಾಗೆ ನಾನು ಆಮೇಲೆ ಬಂದಾಗ ನಮಗೆ ಎಲ್ಲಿ ನಾವು ಬೇರೆ ಬೇರೆ ಪರಿಸರಕ್ಕೆ, ಉದಾಹರಣೆಗೆ ನಾವು ಚಿಕ್ಕಮಗಳೂರಿಗೆ ಹೋಗ್ತೇವೆ, ಅಲ್ಲಿ ಯಾವ ಮರಗಳು ಬೆಳಿತೇವೆ, ಗಿಡ ಮರಗಳು ಬೆಳಿತೇವೆ, ಅದನ್ನು ನನ್ನಲ್ಲಿ ಬೆಳೆಸಬೇಕು ಅನ್ನೋ ಆಸಕ್ತಿ. ಹಾಗೆ ನಾನು ತುಂಬ ಗಿಡ ಬೆಳೆಸಿದ್ದೆ. ಅದು 1000 ಕಟ್ಲೆ ನನ್ನ ಮೊದಲಿನ ಜಾಗದಲ್ಲಿತ್ತು. ಉದಾಹರಣೆಗೆ ಹಲಸಲ್ಲಿ ನನಗೆ 1,500 ಮೇಲೆ ಹಲಸು ನನ್ನ ಹತ್ರ ಇತ್ತು. ಅದು ನನ್ನ ಆಸಕ್ತಿಯಿಂದ ಬೆಳೆಸಿದ್ದು, ಪರಿಸರ ಉಳಿಸಬೇಕು ಅಂತ. ಹಾಗೆ ಔಷಧೀಯ ಗಿಡಗಳು ಬೇರೆ ಹಿಮಾಚಲದಿಂದ ಹಿಡಿದು ಸಾಮಾನ್ಯ ಕನ್ಯಾಕುಮಾರಿ ಏನೇನು ಮರಗಳ ಗಿಡಗಳು ಇರ್ತದೆ ಅದನ್ನು ಬೆಳೆಸಬೇಕು ಅನ್ನೋ ಆಸಕ್ತಿ ನನಗೆ. ಬೇರೆ ದೇಶಗಳ ಗಿಡಗಳು ಎಲ್ಲಿ ಸಿಗ್ತದೆ ಅದನ್ನು ಸಂಗ್ರಹ ಮಾಡಿ ನೆಡ್ತಿದ್ದೆ. ಈಗ ಏನ್ ಮಾಡ್ತೇನೆ ಅಂದ್ರೆ ಈ ಜಾಗೆಯಲ್ಲಿ ಕೂಡ ಹಾಗೆ ಸಂಗ್ರಹ ಮಾಡ್ತಾ ಇದ್ದೇನೆ. ಕಸಿ ಕಟ್ಟಿ ಗಿಡ ಮಾಡುವುದು, ಬೇರೆ ಅದು ಅಳಿವಿನಂಚಿಗೆ ಸೇರಿದ್ದು. ಕೆಲವು ಮರಗಳು ಈಗ ರೋಡ್ ವೈಡನಿಂಗ್ ಆಗುವಾಗ ಹೋಗ್ತದೆ, ಅದನ್ನು ಸಂಗ್ರಹ ಮಾಡ್ತೇನೆ. ಹಾಗೆ 1000ಗಳ ಲೆಕ್ಕ ಅಂತ ಅಲ್ಲ, ಅದು ಅದಕ್ಕೆ ಲೆಕ್ಕಕ್ಕೆ 1000 ಅಂತ ಅಲ್ಲ, 1000ಗಳ ಲೆಕ್ಕದಿಂದ ಜಾಸ್ತಿ ನಾನು ಬೆಳೆಸಬೇಕನ್ನೋ ಆಸಕ್ತಿ. ಯಾವುದು ಸಾವಿನ ಅಂಚಿಗೆ ಯಾವುದು ಹೋಗ್ತದೆ, ಸಾವು ಇರಬಾರದು. 1000ದ ಲೆಕ್ಕದಲ್ಲಿ ನಾನು ಸಾವೇ ಇರದ ಗಿಡಗಳಿಗೆ, ಮರಗಳಿಗೆ ಸಾವೇ ಇರದ, ಅದನ್ನು ಯಾವುದು ಅಂದ್ರೆ ಅಳಿವಿನಂಚಿಗೆ ಹೋಗ್ತದೆ ಸಾವು, ಅದಕ್ಕೆ 1000ದ ಅಂಚಿನಲ್ಲಿ ನಾನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಬೇರೆ ಬೇರೆ ಗಿಡಗಳನ್ನು ಬೆಳೆಸ್ತಾ ಇದ್ದೇನೆ. ಇನ್ನು ನೀವು ಕೆಲವು ದಿವಸಗಳಲ್ಲಿ ಇಲ್ಲಿಯೂ ಕಾಣ್ತೀರಿ, ಇದು ಹೊಸ ಜಾಗೆ, ಅದು ಇಲ್ಲಿ ನೆಡ್ತಾ ಇದ್ದೇನೆ. ಹಿಂದಿನ ಜಾಗೆಯಲ್ಲಿ ತುಂಬಾ ಬೆಳೆಸಿದ್ದೇನೆ. ಅದು ಮಾತ್ರ ಅಲ್ಲ, ನಾನು ತುಂಬಾ ಗಿಡಗಳನ್ನ ಬೇರೆಯವರಿಗೆ ಕೊಟ್ಟಿದ್ದೇನೆ. ನನ್ನಲ್ಲೇ ಬೆಳಿಬೇಕು ಅಂತ ಏನಲ್ಲ, ಅದು ಒಟ್ಟು ಪರಿಸರದಲ್ಲಿ ಇರಬೇಕು, ಸಾವು ಇರದ ಗಿಡಗಳು ಇರಬೇಕು ಅನ್ನೋದ ಲಕ್ಷಣ ನಾನು ಬೆಳೆಸ್ತಾ ಇದ್ದೇನೆ. ನೀವು ಪರಿಸರ ಜಾಗೃತಿಗಾಗಿ ಮಾವಿನ ಮತ್ತು ಹಲಸಿನ ಬೀಜಗಳನ್ನು ಎಸೆಯುವ ಮೂಲಕ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಿ. ಅದರ ಬಗ್ಗೆ ಹೇಳ್ಬೋದು ಸ್ವಲ್ಪ? ಅದಂದ್ರೆ ಖಾಲಿ ಮಾವು ಹಲಸಿನ ಬೀಜಗಳು ಅಂತಲ್ಲ. ಹಲಸಿನ ಬೀಜ, ಮಾವಿನ ಬೀಜ, ಮತ್ತೆ ಉದಾಹರಣೆಗೆ ನಾವು ಈ ಕೀರಾಲ್ ಬೋಗಿ ಅಂತ ಸಿಗ್ತದೆ, ಏನಲ್ಲ ಉದಾಹರಣೆಗೆ ಮಾಗನಿ ಬೀಜಗಳು ಸಿಗ್ತದೆ. ಈ ಬೇರೆ ಬೇರೆ ಹೂವಿನ ಬೀಜ ಇರಲಿ ಏನೇ ಇರಲಿ, ಇಂಥ ಬೀಜಗಳು ನಮಗೆ ಎಕ್ಸೆಸ್ ಆಗಿ ಸಿಗ್ತದೆ ತುಂಬಾ. ಅವಾಗ ನಾವೇನ್ ಮಾಡೋದು ಅಂದ್ರೆ ಅದನ್ನು ಉಳಿಸಿಕೊಳ್ತೇವೆ. ಈ ಮಳೆಗಾಲದ ಪ್ರಾರಂಭದಲ್ಲಿ ಅಥವಾ ಕೊನೆ ಭಾಗದಲ್ಲಿ ಈಗ ನನಗೆ ಪ್ರಾಯ ಆಯಿತು. ಮೊದಲು ಏನಾಗ್ತದೆ, ಆ ಟೈಮಲ್ಲೆಲ್ಲ ನಾವು ಏನು ಘಾಟ್ ಸೆಕ್ಷನ್ ಹೋಗ್ತೇವೆ, ಹಿಲ್ ಸ್ಟೇಷನ್ಗೆ ಹೋಗ್ತೇವೆ, ಟೂರ್ ಅಂತ ಚಂದಕ್ಕೆ ನೋಡ್ಲಿಕ್ಕೆ ಹೋಗ್ತೇವೆ. ಅಂದ್ರೆ ಕಾಡಿನ ಪರಿಸರಕ್ಕೆ ಎಲ್ಲಿ ಹೋಗ್ತೇವೆ, ಅಲ್ಲಿ ಹೋದಾಗೆಲ್ಲ ಅದನ್ನು ನಾವು ಅಲ್ಲೆಲ್ಲಿ ಬೀಜವನ್ನು ಬಿಸಾಕಿ ಬಿಡ್ತೇವೆ. ಅಂದ್ರೆ ನ್ಯಾಚುರಲ್ ಆಗಿ ಅದು ಹುಟ್ಟಿ ಆಗ್ಲಿ ಅಂತ. ಇದು ನಾನೇನ್ ಮಾಡಿದ್ದೇನೆ, ತುಂಬಾ ಹುಡುಗರಿಗೆ ಅದನ್ನು ಪ್ರೇರಣೆಯಾಗಿ ಮಾಡಿ, ಹುಡುಗರು ಈಗ ಬೈಕಿನಲ್ಲಿ ಒಂದು ಟೂರ್ ಹೋಗ್ತಾರೆ ಹಿಲ್ ಸ್ಟೇಷನ್ಗೆ ಅಂತ, ಬೈಕ್ ರೈಡ್ ಅಂತ, ಅವಾಗ ಇದನ್ನ ತಗೊಂಡೋಗಿ ಹೊಸ ಹುಡುಗರು ಏನ್ ಮಾಡ್ಬೇಕು, ಅದನ್ನ ಪರಿಸರ ಉಳಿಸಲಿಕ್ಕೆ ಇದೆಲ್ಲ ಒಂದು ಸಣ್ಣ ನಮ್ದು ಅಳಿಲು ಸೇವೆ ಅಂತ, ಅದನ್ನು ತಗೊಂಡು ಹೋಗ್ಬೇಕು. ಅಲ್ಲಿ ಬೀಜವನ್ನು ಪ್ರಸಾರ ಮಾಡಬೇಕು. ಅವಾಗ ಏನಾಗ್ತದೆ, ಅಲ್ಲಿ ಹುಟ್ಟಿ ಅಲ್ಲಿ ಗಿಡಗಳು ಬೆಳೆದು ಹಣ್ಣಿನ ಗಿಡ, ಈಗ ರಂಬುಟಾನ್ನ ಹಣ್ಣು ತುಂಬಾ ಸಿಗ್ತದೆ ನೋಡಿ, ಅದನ್ನೆಲ್ಲ ತಗೊಂಡೋಗಿ ಹಾಕಿದ್ರೆ ಅಲ್ಲಿ ಹುಡ್ತದೆ, ಕಾಡು ಪ್ರಾಣಿಗೆ ತಿನ್ಲಿಕ್ಕೆ ಆಗ್ತದೆ. ಹಾಗಿರುವಂತ ಕೆಲಸಗಳನ್ನು ಕೂಡ ನಾನು ತುಂಬಾ ಮಾಡಿದ್ದೆ, ಈಗಲೂ ಮಾಡ್ತೇನೆ. ಅದು ನನ್ನ ತುಂಬಾ ಆಸಕ್ತಿದಾಯಕವಾದ ಕೃಷಿಯಲ್ಲಿ ಅದು ಒಂದು ಕೃಷಿ, ಪರಿಸರ ಉಳಿಸುವ ಒಂದು ಕೃಷಿ ಆದ ಕಾರಣ ಹಣ್ಣಿನ ಬೀಜಗಳನ್ನು ಸಂಗ್ರಹ ಮಾಡೋದು ಮಳೆಗಾಲದಲ್ಲಿ, ಅದನ್ನ ಅಲ್ಲೆಲ್ಲಿ ಸ್ಪ್ರೇ ಮಾಡೋದು, ಅಂದ್ರೆ ಬಿಸಾಕೋದು. ಇದು ಈಗ ಹೊಸದಾಗಿ ಹುಟ್ಟುಕೊಂಡಿದೆ. ಏನಂದ್ರೆ ಅದನ್ನು ಈ ಸಗಣಿಯಲ್ಲಿ ಇದು ಮಾಡಿ ಬೀಜದ ಉಂಡೆ ಅಂತ ಮಾಡಿ ಬಿಸಾಕೋದು ಅಂತ ಒಂದು ಹೊಸ ಸ್ಟೈಲ್ ಶುರುವಾಗಿದೆ ಪೇಟೆಯಲ್ಲೆಲ್ಲ. ಅದು ನಾವು ಬಹಳ ಹಿಂದೆ ಮಾಡ್ತಿದ್ದು, ಎಲ್ಲರೂ ಮಾಡಬೇಕಾದ್ದು. ಅದರಲ್ಲಿ ನಾನು ಮಾಡಿದಂತ ದೊಡ್ಡ ವಿಷಯ ಇಲ್ಲ, ಪ್ರತಿಯೊಬ್ಬನು ಹಾಗೆ ಮಾಡಬೇಕು ಉಳಿಸಲಿಕ್ಕೋಸ್ಕರ. ಅದರಿಂದಾಗಿ ಬಹಳ ಒಳ್ಳೇದಾಗ್ತದೆ. ಮಣ್ಣಿನೊಂದಿಗೆ ಬದುಕುವ ರೈತನ ಕತೆ ಒಂದು ಪ್ರೇರಣೆಯಾಗಿರ್ತದೆ. ಒಂದು ಅನ್ನದ ತುತ್ತಿನ ಬೆಲೆ ಒಬ್ಬ ರೈತನಿಗಷ್ಟೇ ಗೊತ್ತು. ಇವತ್ತು ನಮ್ಮೊಂದಿಗೆ ನಿಮ್ಮ ಅಮೂಲ್ಯ ಸಮಯಗಳನ್ನು ಕೊಟ್ಟು ನಿಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ. ನಮಸ್ತೆ.